ನಮಸ್ಕಾರ. ಫೈನಲ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತು 2024ರ T20 ವಿಶ್ವಕಪ್ನ ಫೈನಲ್ ಕಾದಾಟ ಇದೆ. ಸೊ ಬಹಳಷ್ಟು ಕುತೂಹಲ ಇರುವಂಥದ್ದು, ಈ ಟ್ರೋಫಿಯನ್ನು ಯಾರು ಎತ್ತಿ ಹಿಡಿತಾರೆ, ಗೆಲುವು ಯಾರಿಗೆ ಆಗತ್ತೆ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಹೇಗಿರಬಹುದು, ಜೊತೆಗೆ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ. ಯಾಕಂದರೆ 10 ವರ್ಷಗಳ ಆದ ನಂತರ ಸೆಮಿಫೈನಲ್ಗೆ ಬರ್ತಾ ಇರುವಂಥದ್ದು. ಭಾರತಕ್ಕೆ ಇದು 3ನೇ ಫೈನಲು. 2014ರಲ್ಲಿ ಬಂದಿರುವಂಥ ಫೈನಲ್ ಇವಾಗ ಬರ್ತಾ ಇದೆ. ಸೊ 10 ವರ್ಷದ ಕನಸು ಇದೆಯಲ್ಲ, ಇವತ್ತು ನನಸು ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಸೌತ್ ಆಫ್ರಿಕಾಗೂ ಕೂಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಭಾರತ ಮತ್ತು ಸೌತ್ ಆಫ್ರಿಕಾದ ಪ್ಲಸ್ ಮತ್ತು ಮೈನಸ್ ಏನು, ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಒಂದು ವೇಳೆ ಇವತ್ತು ಮಳೆಯಿಂದ ಪಂದ್ಯ ರದ್ದಾದರೆ ಮುಂದೆ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಯ್ ಸರ್. ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಕುಮಾರ್. ಹಾಯ್. ಎಸ್ ಸರ್. ಮಂಜು, ಸಾಕಷ್ಟು ಕುತೂಹಲ ಇರುವಂಥದ್ದು. ಮೊದಲಿಂದ ನಾವು ನಿರೀಕ್ಷೆ ಮಾಡಿದ್ದೀವಿ, ಯಾಕಂದರೆ ಫೈನಲ್ಗೆ ಬಂದೇ ಬರುತ್ತೆ, ಫೈನಲ್ನಿಂದ ಏನಾಗುತ್ತೋ ಅನ್ನುವಂಥ ಒಂದು ಗೊಂದಲ ಇತ್ತು. ಬಟ್ ಈಗ ಫೈನಲ್ಗೆ ನಮಗೆ ಕಾಟ ಕೊಡುವಂಥ ಟೀಮನ್ನು ನಾವೇ ಹೊಡೆದು ಕಳಿಸಿದ್ದೇವೆ. ಸೊ ಹಾಗಾಗಿ ನಮಗೆ ಈಗ ಸಮಸ್ಯೆ ಇಲ್ಲ, ಒಂದು ಒಳ್ಳೆಯ ಅವಕಾಶ ಟೀಮ್ ಇಂಡಿಯಾಗೆ ಒಂದು ಕಪ್ ತಂದು ಕೊಡೋದಕ್ಕೆ. ಜೊತೆಗೆ ಒಂದು ಮೆಮೊರೇಬಲ್ ಆಗುತ್ತೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಅವರದ್ದು. ಏನು ಹೇಳ್ತೀರಿ ಇವತ್ತಿನ ಪಂದ್ಯ? ಇಂಡಿಯಾ ಸೌತ್ ಆಫ್ರಿಕಾ ಈ ವರ್ಲ್ಡ್ ಕಪ್ಪಲ್ಲಿ ಒಂದು ವಾರನೂ ಮೀಟ್ ಆಗಿಲ್ಲ. ಸೊ ಅವ್ರದ್ದು ಪ್ಲಸ್ ಮೈನಸ್ಸು ನಮಗೆ ಗೊತ್ತಿಲ್ಲ. ಸೊ ಸೀರೀಸ್ಗಳು ಆಡಿದ್ದೀವಿ, IPL ಅಲ್ಲಿ ಆಡಿದ್ದೀವಿ, ಅದು ಸೆಕೆಂಡ್ ಮ್ಯಾಟ್ರ್. ಆದರೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಒಂದು ಬಾರಿನೂ ಮೀಟ್ ಆಗಿಲ್ಲ. ಸೊ ಅಲ್ಲಿ ಒಂದು ನಮಗೆ ಒಂಥರ ಹೆಂಗೆ ಅಂತಂದರೆ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ICC T20 ವರ್ಲ್ಡ್ ಕಪ್ಪಲ್ಲಿ ಸೊ ಇಂಡಿಯಾನ ನಾವು ಮಾತಾಡೋದಾದರೆ ಇಂಡಿಯಾದಲ್ಲಿ ಸದೃಢವಾಗಿದೆ. ಸೊ ಎಲ್ಲ ಕಡೆಯಿಂದನೂ ಚೆನ್ನಾಗಿದೆ, ಬೌಲಿಂಗಲ್ಲಿ ಚೆನ್ನಾಗಿದೆ, ಬ್ಯಾಟಿಂಗಲ್ಲಿ ಚೆನ್ನಾಗಿದೆ, ಫೀಲ್ಡಿಂಗಲ್ಲಿ ಚೆನ್ನಾಗಿದೆ. ಸೊ ನಮಗೆ ಮೈನಸ್ ಕಾಣ್ತಾ ಇರೋದು ಎಲ್ಲಿ ನಮಗೆ ಅಭಿಮಾನಿಗಳಿಗೆ, ವಿಶ್ಲೇಷಕರಿಗೆ ಅಂತಂದರೆ, ಸೊ ಫಸ್ಟ್ ನಮ್ಮ ವಿರಾಟ್ ಕೊಹ್ಲಿ ಫಾರ್ಮಲ್ಲಿಲ್ಲ. ವಿರಾಟ್ ಕೊಹ್ಲಿ ಬೇಗ ಔಟ್ ಆಗ್ತಿದ್ದಾರೆ. ಸೊ ಅದು ಯಾಕೆ ಅನ್ನೋದು ಭಾಳ ಒಂದು ಕ್ವಶನ್ ಆಗ್ತಾ ಇದೆ. ಸೊ ಅದು ಬಿಟ್ಟರೆ ರೋಹಿತ್ ಶರ್ಮಾ ಇರಲಿಲ್ಲ ಮುಂಚೆ, ರೋಹಿತ್ ಶರ್ಮಾ ಫುಲ್ ಫಾರ್ಮಿಗೆ ಬಂದಾಯಿತು. ರಿಷಬ್ ಪಂತು ಚೆನ್ನಾಗೇ ಆಡ್ತಿದ್ದಾರೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅವ್ರ ಕೆಲಸನ ಅವ್ರು ನಿಭಾಯಿಸ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಸಂಪೂರ್ಣವಾಗಿ ಒಬ್ಬ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಇಂಡಿಯಾಕ್ಕೆ ಒಬ್ಬ ಸಿಕ್ಕಿದ್ದಾರೆ. ಅವ್ರು ಬಿಟ್ಟರೆ ಜಡೇಜಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ಒಟ್ಟು ಹೆಂಗೆ ಅಂತಂದರೆ ಯಾವುದೇ ಒಂದು ಟೀಮಲ್ಲಿ ಆಲ್ರೌಂಡ್ ಹೆಚ್ಚು ಜನ ಎಲ್ಲಿ ಇರ್ತಾರೋ ಆ ಒಂದು ಟೀಮು ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾವು ಹೇಳ್ತಾರೆ, ಸರ್ರು ಹೇಳ್ದಂಗೆ ಆಲ್ರೌಂಡ್ರು ಚೆನ್ನಾಗಿದ್ದಾರೆ ನಮ್ಮದ್ರಲ್ಲಿ. ಆಲ್ರೌಂಡ್ರು ಪ್ರತಿ ವರ್ಷವೂ ಆಲ್ರೌಂಡ್ರು ಕೈ ಕೊಡ್ತಾ ಇದ್ರು. ಸೊ ಈ ವರ್ಷ ಯಾವುದೇ ಒಂದು ಕೈ ಕೊಡ್ದೇನೆ ಒಂದು ಟೀಮು ನೋ ಲಾಸ್, ಯಾವುದೇ ಒಂದು ಪಂದ್ಯ ಸೋಲ್ದಲೆ ಟೋಟಲ್ ಆಗಿ ಫೈನಲಿಗೆ ಬಂದು ನಿಂತಿದೆ. ಸೊ ಸೌತ್ ಆಫ್ರಿಕಾನ ಸೋಲ್ಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಸರ್. ಪಾಟೀಲ್, ಈಗ 10 ವರ್ಷಗಳ ಬಳಿಕ ಒಂದು ಒಳ್ಳೆಯ ಅವಕಾಶ ಕಪ್ ಎತ್ತಿ ಹಿಡಿಯೋದಕ್ಕೆ ಆ ದಿನ ಬಂದೇ ಬಿಟ್ಟಿದೆ. ಕೇವಲ ಒಂದೇ ಒಂದು ಹೆಜ್ಜೆ. ಆ ಟೀಮೇ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅಂದರೆ ಈ ಬಾರಿ ನೋಡಿದಾಗ ಕಷ್ಟದಿಂದಲೇ ಬಂದಿರುವಂಥ ಟೀಮ್. ಬಟ್ ನಮ್ಮ ಇಂಡಿಯಾ ಹಂಗಿಲ್ಲ, ಕನ್ವಿನ್ಸಿಂಗ್ ಆಗಿ ವಿಕ್ಟ್ರಿ ಬಂದಿರೋವಂಥದ್ದು. ಸೊ ಒಂದು ಇತಿಹಾಸ ನಿರ್ಮಾಣ ಆಗ್ಬೋದು, 2 ಟೀಮ್ಗೆ ಇತಿಹಾಸ ನಿರ್ಮಾಣ ಆಗುತ್ತೆ. ಎರಡೂ ತಂಡಕ್ಕೂ ಕೂಡ ಒಂದು ದೊಡ್ಡ ಅವಕಾಶ ಇದು. ಒಂದು, 10 ವರ್ಷದಿಂದ ನಾವು ಯಾವುದೂ ಕೂಡ ICC ಟ್ರೋಫಿ ಗೆದ್ದಿಲ್ಲ ಅನ್ನುವಂಥದ್ದು ಒಂದು. ಎರಡನೇದೇನು ಗೊತ್ತಾ, ಅವ್ರಿಗೆ ಇದುವರೆಗೂ ಕೂಡ ವರ್ಲ್ಡ್ ಕಪ್ಪೇ ಗೆದ್ದಿಲ್ಲ ಪಾಪ ಅವರು, ಅದು ಒಂದಿದೆ ನೋಡಿ. 1992 ಹಿಡಿದು ಇಲ್ಲಿವರೆಗೂ ಕೂಡ ವಿಶ್ವಕಪ್ ಬರಾನೇ ಇದೆ ಅವ್ರಿಗೆ. ಒಂದು ಸೆಮಿಫೈನಲ್ಗೆ ಬರ್ತಾರೆ, ಸೋಲ್ತಾರೆ. ಫೈನಲ್ಗಂತೂ ಬಂದೇ ಇಲ್ಲ ಅವರು. ಪ್ರತಿ ಸರಿ ಸೆಮಿಫೈನಲ್ ಸೋಲು, ಇಲ್ಲ 2ನೇ ಹಂತಕ್ಕೆ ಬರ್ತಾರೆ, ಸೋಲನ್ನು ಕಾಣ್ತಾರೆ. ಅದರಲ್ಲೂ ಕೂಡ T20 ತುಂಬ ಚೆನ್ನಾಗಿ ಆಡಿದವರು. 2ನೇ ಹಂತದಲ್ಲೇ ಅವರು ಪ್ರತಿ ಸರಿ ಹೋಗಿರೋದು. ಮೊದಲ ಹಂತದಲ್ಲಿ ಒಂದು ಕೂಡ ಸರಿ ಹೋಗಿಲ್ಲ. ಸೆಮಿಫೈನಲ್ ಬಂದು ತುಂಬ ಸರಿ ಆಗಿದ್ದಾರೆ. ಗ್ರೌಂಡಲ್ಲೇ ಕಣ್ಣೀರಿಟ್ಟಿದ್ದನ್ನು ನಾವು ನೋಡಿದ್ದೀವಿ. ಏಕದಿನ ವಿಶ್ವಕಪ್ನಲ್ಲಿ ABD ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಆಟಗಾರ ಅದನ್ನು ನೋಡಿದ್ದೀವಿ. ಒಂದು ವಿಶ್ವಕಪ್ ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ ಅವರು. ಇನ್ನೊಂದು ಕಡೆಗೆ 2007ರಲ್ಲಿ ಯಾರಿಗೆ ಸಪೋರ್ಟ್ ಮಾಡೋದು ಅಂತೇಳಿ ಅಭಿಮಾನಿಗಳು, ಯಾಕಂದ್ರೆ ಯಾವ ಟೀಮ್ ಸೇಮ್ ಇದೆ ನಮಗೆ. ಈ ಒಂಥರ ಇಂಡಿಯಾದ ಯಾಕೆ ಸೇಮು ಅಂತ ಅದನ್ನು ಹೇಳ್ಬಿಡ್ತೀನಿ. ಏನು ಗೊತ್ತಾ, ನಮ್ಮಲ್ಲಿ ABD ಆಡಿದಂಥ ನೆನಪುಗಳಿದ್ದಾವೆ. ದಕ್ಷಿಣ ಆಫ್ರಿಕಾ ಮೇಲೆ ಜಾಸ್ತಿ ಪ್ರೀತಿ, ಅವ್ರು ಗೆಲ್ಲಿ ಅನ್ನುವಂಥ ಒಂದು ಬಳಗ ಖಂಡಿತವಾಗ್ಲೂ ಇದೆ. ಬಟ್ ಭಾರತೀಯರು ಇವತ್ತು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ದಾರೆ ರೀ. ಅದನ್ನು ನೋಡಿದರೆ ಭಾರತ ಗೆಲ್ಲಬೇಕಪ್ಪ, ನಾವು ನಮ್ಮ ದೇಶನೇ, ಬೇರೆ ಬಿಟ್ಕೊಡುವಂಥ ಮಾತೇ ಇಲ್ಲ. ಬಟ್ ಅವ್ರು ಗೆದ್ರೂ ಖುಷಿ ಪಡೋರು ತುಂಬ ಜನನೂ ಇದ್ದಾರೆ. ಸೋತ್ರೆ ಕಣ್ಣೀರು ಹಾಕೋರು ನೂರಾರು ಕೋಟಿ ಜನ ಇದ್ದಾರೆ. ಬಟ್ ಇವತ್ತು ಒಂದು ರಿಯಲ್ ಗೇಮ್ ಅಂತ ನಾನು ಹೇಳ್ತೀನಿ. ಎರಡೂ ತಂಡಗಳು ಕೂಡ ಅಜೇಯವಾಗಿ ವಿಶ್ವಕಪ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಒಂದು ಮ್ಯಾಚ್ ಕೂಡ ಸೋಲನ್ನು ಅನುಭವಿಸಿಲ್ಲ. ಸತತವಾಗಿ ವಿಶ್ವಕಪ್ ಗೆಲುವನ್ನು ಗೆದ್ದಂತಹ ದಾಖಲೆ ಮಾಡಿದೆ ಸೌತ್ ಆಫ್ರಿಕಾ. 8 ಗೆಲುವನ್ನು ಸಾಧಿಸಿದೆ. ಭಾರತ ಒಂದು ಪಂದ್ಯ ರದ್ದಾಗಿತ್ತು, ಅದಕ್ಕೋಸ್ಕರ 7 ಪಂದ್ಯವನ್ನು ಸತತವಾಗಿ ಗೆದ್ದಿದೆ. ಓಕೆ, ಈಗ ಈ ಎರಡು
ತಂಡಗಳಿಗೆ ಹೋಲಿಕೆ ಮಾಡಿದರೆ ಯಾರಪ್ಪ ಸ್ಟ್ರಾಂಗು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಇವತ್ತಿನ ಪಂದ್ಯದಲ್ಲಿ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಯಾರ್ಯಾರು ಕ್ರಿಕೆಟ್ ನೋಡ್ತಾ ಇದ್ದಾರಲ್ಲ ಎಲ್ಲರೂ ಹೇಳ್ಬೋದು ಭಾರತ ಅಂತ ಹೇಳಿ. ಯಾಕೆ ಅನ್ನೋದಕ್ಕೆ ಎರಡು ಪ್ರಶ್ನೆ ಇದೆ. ಒಂದು, ಭಾರತ ಕೇವಲ ಇದೇ ವಿಶ್ವಕಪ್ನಲ್ಲಿ ತುಂಬ ಚೆನ್ನಾಗಿ ಆಡಿದೆಯಾ? ಇಲ್ಲ. ಈ ಹಳೆಯ ಎಲ್ಲ ಹಿಸ್ಟ್ರಿಗಳನ್ನು ತೆಗೆದು ಎಲ್ಲ ಸರಣಿಗಳನ್ನು ತೆಗೆದುಕೊಂಡ್ರೂ ಕೂಡ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. T20 ಸ್ಪೆಷಲಿಸ್ಟ್ಗಳು ನಮ್ಮ ಹತ್ರ ಇದ್ದಾರೆ. ಬಟ್ ದಕ್ಷಿಣ ಆಫ್ರಿಕಾದಲ್ಲಿ ಇಲ್ವಾ ಅಂತ ನೋಡಿದರೆ IPL ಆಡಿದಂತಹ ಎಲ್ಲ ಆಟಗಾರರು ಕೂಡ ಅಲ್ಲಿದ್ದಾರೆ. ಮೇನ್ ಪ್ಲೇಯರ್ಸೇ ಇರೋದಲ್ಲಿ 8-9 ಜನ ಪ್ರಮುಖ ಆಟಗಾರರಪ್ಪ. ಇವ್ರು ಔಟ್ ಆದರೆ ಈ ತಂಡನೇ ವೇಸ್ಟ್ ಅನ್ನುವಂಥ ಹಂತಕ್ಕಿದ್ದಂಥ ಆಟಗಾರರಿದ್ದಾರೆ. ಈ ಎರಡರ ನಡುವೆ ಆ ಬಲಾಢ್ಯತೆ ಏನಿದೆಯಲ್ಲ, ಆ ಕಿಚ್ಚು ಏನಿದೆಯಲ್ಲ, ಇವತ್ತು ವಿಶ್ವಕಪ್ಪನ್ನು ತೊಗೊಂಬರ್ತಾರೆ. ಎರಡೂ ಗೆದ್ದರೂ ಕೂಡ ಕೆಲವೊಬ್ರಿಗೆ ಖುಷಿನೇ. ಆದರೆ ಆ ಫೈಟ್ ಹೇಗಿರಬೇಕು ಅಂತಂದರೆ, ಏನು RCB CSK ಮ್ಯಾಚ್ ಆಯ್ತಲ್ಲ, ಹಾಗಿರಬೇಕು ವಿಶ್ವಕಪ್. ಆ ಫೈನಲ್ ಫೈಟ್ನ ನೋಡೋದಕ್ಕೆ ಅದರಲ್ಲಿ ಭಾರತ ಗೆಲ್ಲಬೇಕು. ಕೊಹ್ಲಿ ಒಳ್ಳೆ ಫಾರ್ಮ್ ಬರಬೇಕು. ಏನು ಗೊತ್ತಾ, 2011ರಲ್ಲಿ ಧೋನಿ ಕೂಡ ಯಾವ ಪಂದ್ಯನೂ ಆಡಿರಲಿಲ್ಲ. ಲೀಗ್ ಆಗಿರ್ಬೋದು, ಸೆಕೆಂಡ್ ಸುತ್ತಾಗಿರ್ಬೋದು, ಸೆಮಿಫೈನಲ್ ಡೈರೆಕ್ಟ್ ಬಂದರು. ಫೈನಲಲ್ಲೇ ತುಂಬ ಚೆನ್ನಾಗಿ ಆಡಿದರು. ಆ ಕೊನೆ 6ಅನ್ನೇ ಇಡೀ ವಿಶ್ವಕಪ್ ಹೋರಾಟ ಮಾಡಿ ಗೆದ್ದವ್ರ ಥರ ಫೀಲ್ ಮಾಡಿತು. ಬಟ್ ಈಗ ಆ ಒಂದು ಕಿಚ್ಚನ್ನು ನಮ್ಮ ಕೊಹ್ಲಿ ಅವರು ತಗೊಂಡ್ಬರ್ಬೇಕು, ತುಂಬ ಚೆನ್ನಾಗಿ ಆಡಬೇಕು ಅಂತ ನಾನು. ಹಾಗಾದ್ರೆ ಪಾಟೀಲ್, ಈ 2024ರ ಸೆಮಿಸ್ ಹಾದಿ ಯಾವ ರೀತಿ ಆಗಿತ್ತು ಎರಡು ಟೀಮ್, ಅದನ್ನು ಕೂಡ ನೋಡ್ಲೇಬೇಕಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಬಂದ್ರು, ಎಲ್ಲೆಲ್ಲಿ ಏನೇನು ಆಯಿತು, ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎರಡು ಟೀಮ್ದು. ಸೊ ಪ್ರಥಮವಾಗಿ ಇಂಡಿಯಾ ಅಂತ ಬಂದಾಗ, ಇಂಡಿಯಾದು ಸೆಮಿಸ್ ಹಾದಿ ಯಾವ ರೀತಿಯಾಗಿ ಇತ್ತು? ಎಲ್ರಿಗೂ ಗೊತ್ತಿದೆ, ವಿಶ್ವಕಪ್ನ ಆ ಒಂದು ಏನು ಮೊದಲ ಗ್ರೂಪ್ ABCD ಅಂತ ಮಾಡಿದ್ರು. ಅದರಲ್ಲಿ ನಮಗೆ ಪಾಕಿಸ್ತಾನದ ಜೊತೆಗೆ ಮೊದಲ ಪಂದ್ಯವನ್ನು ಆಡಿದ್ದು ನಾವು ಐರ್ಲೆಂಡ್ ಜೊತೆಗೆ, ಅಲ್ಲಿ ನಾವು ಗೆದ್ದಿದ್ವಿ. ಅದರ ಜೊತೆಗೆ ಪಾಕಿಸ್ತಾನ ಜೊತೆ ಗೆದ್ವಿ, ಅಮೇರಿಕ ವಿರುದ್ಧ ಗೆಲುವನ್ನು ಸಾಧಿಸಿದ್ವಿ. ಅದರ ನಂತರ ಬರುವಂತಹದ್ದು ಕೆನಡಾ ಅನ್ಸುತ್ತೆ. ಕೆನಡಾ ಜೊತೆಗೆ ಕೂಡ ನಾವು ಆ ಒಂದು ಮಳೆಯಿಂದ ರದ್ದಾಯ್ತದು. ಅದಕ್ಕೆ ನಾವು ಕಂಟಿನ್ಯೂಸ್ 8 ಗೆದ್ದಿಲ್ಲ, ಸೌತ್ ಆಫ್ರಿಕಾದವ್ರು ಗೆದ್ದಿದ್ದಾರೆ. ನೋಡಿ, ಮೊದಲ ಸುತ್ತಿನಲ್ಲಿ ನಮ್ಮ ಜೊತೆಗೆ 4 ಪಂದ್ಯಗಳಾಯಿತು. ಅದರಲ್ಲಿ 3 ಕಂಟಿನ್ಯೂಸ್ ಆಗಿ ಗೆದ್ವಿ. ಆದ ನಂತರ ಇನ್ನು ಸೂಪರ್ 8ಗೆ ಅಫ್ಘಾನಿಸ್ತಾನದ ವಿರುದ್ಧ 47 ರನ್ಗಳ ಗೆಲುವನ್ನು ಸಾಧಿಸಿದ್ವಿ. ಅದರ ನಂತರದ ಪಂದ್ಯ ಅಂತಂದರೆ ಬಾಂಗ್ಲಾದೇಶ ಜೊತೆಗೆ 50 ರನ್ಗಳ ಗೆಲುವನ್ನು ಸಾಧಿಸಿದ್ವಿ. ಇಲ್ಲಿ ದೊಡ್ಡ ಪಂದ್ಯ ಅಂತಂದರೆ ಅದು ಆಸ್ಟ್ರೇಲಿಯಾ ವಿರುದ್ಧದ ಆ ಒಂದು ಪಂದ್ಯ ಮರೆಯೋದಕ್ಕಾಗೋದಿಲ್ಲ. ಅವ್ರನ್ನ ಕೂಡ ಹೊರಡುಳಿಸಿ 24 ರನ್ಗಳ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದ್ವಿ. ಇದು ಆ ಒಂದು ತಂಡ ಸೂಪರ್ 8ನಿಂದ ಹೊರಗಡೆ ಹೋಗೋದಕ್ಕೂ ಸಾಕ್ಷಿ ಆಯಿತು. ಅದರ ಜೊತೆಗೆ ಅಫ್ಘಾನಿಸ್ತಾನ ಕೂಡ ಅವರನ್ನು ಮಣಿಸಿತ್ತು. ಇನ್ನು ಸೆಮೀಸ್ ಹಂತಕ್ಕೆ ಬಂದರೆ ಇಂಗ್ಲೆಂಡ್ ವಿರುದ್ಧ 68 ರನ್ಗಳ ಆ ಭರ್ಜರಿ ಗೆಲುವು ಇದೆಯಲ್ಲ, ಆತ್ಮವಿಶ್ವಾಸ ಹೆಚ್ಚಿದೆ ಆಟಗಾರರ ಒನ್ ಸೈಡ್. ಅದು ಕೂಡ ನಾವು ತುಂಬಾ ಫೈಟ್ ಆಗುತ್ತೆ. ಈ ಕಾನ್ಫಿಡೆಂಟ್ ಅಂತೂ ಇದ್ದೇ ಇರುತ್ತೆ. ಓಕೆ, ಖಂಡಿತವಾಗ್ಲೂ ಇರುತ್ತೆ. ಈ ಫೈನಲ್ ನಲ್ಲಿ ಸೌತ್ ಆಫ್ರಿಕಾವನ್ನ ಎದುರಿಸ್ತಾ ಇದ್ವಿ. ಸೌತ್ ಆಫ್ರಿಕಾದು ಯಾವ ರೀತಿ ಆಗಿತ್ತು? ಅದು ಕೂಡ ಸೋಲದೆ, ಅಂದ್ರೆ ಸೋಲಿಲ್ಲದ ಸರದಾರರಾಗಿ ಅವರು ಕಂಟಿನ್ಯೂ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಒಂಥರ ಟೀಮ್ ಅಂತೂ ಚೆನ್ನಾಗಿದೆ ಎರಡು ಟೀಮು. ಸೌತ್ ಆಫ್ರಿಕಾ ಕೂಡ ಮೊದಲ ಹಂತದಲ್ಲಿ ಶ್ರೀಲಂಕಾ ವಿರುದ್ಧ 6 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತು. ಓಕೆ, ಮೊದಲ ಪಂದ್ಯ ಅದು ಒಳ್ಳೆಯ ಆಟವನ್ನು ಖಂಡಿತವಾಗ್ಲೂ ದಕ್ಷಿಣ ಆಫ್ರಿಕಾದವ್ರು ಮಾಡಿದರು. ಅದರ ನಂತರ ನೆದರ್ಲ್ಯಾಂಡ್ ಜೊತೆಗೆ 4 ವಿಕೆಟ್ಗಳ ಗೆಲುವನ್ನು ಸಾಧಿಸಿತು. ಅಲ್ಲೂ ಕೂಡ ಒಂದು 2 ಬ್ಯಾಟ್ಸ್ಮನ್ಗಳನ್ನು ಮಿಂಚ್ತಾ ಇದ್ರು, ಅಷ್ಟೊಂದು ಪ್ರಭಾವಿತವಾಗಿ ಏನು ಬಂದಿರಲಿಲ್ಲ. ಮೂರನೇ ಪಂದ್ಯ ಖಂಡಿತವಾಗ್ಲೂ ಬಾಂಗ್ಲಾದೇಶದ ಜೊತೆಗೆ 4 ರನ್ಗಳ ಒಂದು ಜಯವನ್ನು ಸಾಧಿಸಿತು. ಇದರ ಜೊತೆಗೆ ಅದು ಕ್ವಾಲಿಫೈ ಕೂಡ ಆಯಿತು. ಇನ್ನೂ ಒಂದು ಪಂದ್ಯ ಇತ್ತು. ಆ ಪಂದ್ಯ ಅಂದರೆ ನೇಪಾಳ ವಿರುದ್ಧ 1 ರನ್ಗಳ ಗೆಲುವು. ಇದು ತುಂಬ ಅದ್ಭುತವಾಗಿ ಮೂಡಿತು. ನೇಪಾಳದವ್ರಿಗೆ ಒಂದು ಒಳ್ಳೆಯ ಅವಕಾಶ ಇತ್ತು, ಬಟ್ ಅದನ್ನು ಮಿಸ್ ಮಾಡಿಕೊಂಡ್ರು ಅವರು. ಇನ್ನು ಸೂಪರ್ 8 ಹಂತಕ್ಕೆ ಬಂದ್ಬಿಡೋಣ. ಸೂಪರ್ 8 ವಿರುದ್ಧ ಮೊದಲ ಪಂದ್ಯದಲ್ಲಿ ಅಮೇರಿಕ ವಿರುದ್ಧ 18 ರನ್ಗಳ ಒಂದು ಜಯವನ್ನು ಸಾಧಿಸಿದ್ರು. ಅಮೇರಿಕ ನೋಡಿ ಸೂಪರ್ 8ನಲ್ಲಿ ತುಂಬ ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿತ್ತು ಮೊದಲ ಹಂತದಲ್ಲಿ, ಬಟ್ ಅವ್ರನ್ನ ಗೆಲ್ಲಿಸಿದ್ರು. ಆಮೇಲೆ ಎರಡನೇ ಪಂದ್ಯ ಇಂಗ್ಲೆಂಡ್ ಜೊತೆ ಆಡ್ತಾರೆ. ಇಂಗ್ಲೆಂಡ್ ಜೊತೆ ಆಡಿದ 7 ರನ್ಗಳ ಒಂದು ರೋಚಕ ಗೆಲುವನ್ನು ಸಾಧಿಸ್ತಾರೆ. ಅದ್ಭುತವಾಗಿತ್ತು ಈ ಒಂದು ಮ್ಯಾಚ್ ಕೂಡ. ಅದರ ನಂತರ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ 3 ವಿಕೆಟ್ಗಳ ಜಯ. ಅವ್ರದೇ ನೆಲದಲ್ಲಿ ಆ ವಿಶ್ವಕಪ್ ಟೂರ್ನಿಯಲ್ಲಿ ಅವರನ್ನು ಸೋಲಿಸಿ ಈಗ ಸೆಮಿಫೈನಲ್ ಹಂತವನ್ನು ಅದು ಬಂದಿತ್ತು. ಅಲ್ಲಿ ಅಫ್ಘಾನಿಸ್ತಾನ ನೋಡಿ ಆಶ್ಚರ್ಯವಾಗಿ ಆಸ್ಟ್ರೇಲಿಯಾವನ್ನು ಹಿಂದಿಕ್ಕಿ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಬಂದಿತ್ತು. ಅಲ್ಲಿ ಈಸಿ ಗೆಲುವು, 1 ಸೈಡ್ ಗೆಲುವು. ಕೇವಲ 56 ರನ್ಗಳಿಗೆ ಅಫ್ಘಾನಿಸ್ತಾನವನ್ನು ಕಟ್ಟಿ ಹಾಕಿದ್ರು. ಅದನ್ನು ಒಂದೇ ಒಂದು ವಿಕೆಟ್ನ ಕಳೆದುಕೊಂಡು ಒಂದು ವಿಜಯವನ್ನು ಸಾಧಿಸಿ ಈಗ ಭಾರತದ ಜೊತೆಗೆ ಫೈನಲ್ ಆಡ್ತಾ ಇದೆ ಈ ಒಂದು ಸೌತ್ ಆಫ್ರಿಕಾ. ಈಗ ಎರಡು ಟೀಮ್ನ ಸೆಮಿಸ್ ಹಾದಿ ನಾವು ನೋಡಿದ್ವಿ. ಎರಡು ಟೀಮ್ ಈಕ್ವಲ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಯಾಕಂದರೆ ಎರಡು ಟೀಮ್ ಸೋತಿಲ್ಲ. ಹಾಗಾಗಿ ಇಲ್ಲಿ ಸೋಲಿನ ರುಚಿ ಯಾರಿಗೆ ಆಗತ್ತೆ ಅಂತೇಳಿ ಇಂಡಿಯಾ
ಸೌತ್ ಆಫ್ರಿಕಾ ಅಂತ ಬಂದಾಗ ಒಂಥರ ಎಮೋಷನ್ ಇದೆ. ಇಂಡಿಯಾದಲ್ಲೂ ಎಬಿಡಿ ಆಡಿರೋದು, ಕೆ.ಸಿ. ಮಹಾರಾಜ್ ನಮ್ಮ ಇಂಡಿಯಾದ ಅಂತ ಹೇಳೋದಕ್ಕೆ ಮೂಲದವರು ಅಂತ ಹೇಳೋದಕ್ಕೆ. ಸೊ ಒಂಥರ ಎಮೋಷನ್. ನಾವು IPL ಅಲ್ಲೆಲ್ಲ ಎಬಿಡಿನ ಆಪತ್ ಬಾಂಧವ ಅಂತ ಕರೆದ್ವಿ. ಸೊ ಅವರು ಫೈನಲ್ ಬಂದು ಕಣ್ಣೀರು ಹಾಕಿದ್ರು, ಮಾರ್ಕ್ರಮ್ ಕಣ್ಣೀರು ಹಾಕಿದ್ರು, ಎಂತೆಂಥವ್ರು ಕಣ್ಣೀರು ಹಾಕಿದಾಗ ಸೌತ್ ಆಫ್ರಿಕಾ ಅವ್ರು ಗೆಲ್ಲಿಲ್ಲಪ್ಪ ಅನ್ನೋ ಒಂದು, ನಾವು ಅವಾಗ ಅಪೋಸಿಟ್ ಯಾರನೇ ಇರಲಿ ಸೌತ್ ಆಫ್ರಿಕಾ ಗೆಲ್ಲಿಲ್ಲ ಅನ್ನೋದು. ಸೊ ಈ ಒಂದು ಪರಿಸ್ಥಿತಿ ಹೆಂಗೆ ಅಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂತ ಬಂದಾಗ ಸೊ ನಮಗೆ ಇಂಡಿಯಾ ಫಸ್ಟ್ ಪ್ರಿಫರೆನ್ಸ್, ಇಂಡಿಯಾ ನಮ್ಮ ಭಾರತ ಗೆಲ್ಲಬೇಕು. ಸೊ ಅಕಸ್ಮಾತ್ ಏನಾದರೂ ಒಂದು ಒಳ್ಳೆ ಕ್ರಿಕೆಟ್ ಗೆಲ್ಲಬೇಕು ಅಂತಂದರೆ ಅಲ್ಲಿ ಒಂದು ಚೆನ್ನಾಗಿ ಆಟ ಆಡೋರು ಇಂಪಾರ್ಟೆಂಟು. ಸೊ ಆಟ ಏನಾದರೂ ಚೆನ್ನಾಗಾಯಿತು, ಇಂಡಿಯಾ ಏನಾದ್ರು ಗೆಲ್ತು ಅಂದರೆ ಸೊ ನಮಗೆ ಐ ಆಮ್ ಹ್ಯಾಪಿ ಅನ್ನೋ ಥರ ಎಲ್ಲ ಒಂದು ಬೇಜಾರಿನ ಸಂಗತಿ. ಅದು ಹೇಗೆ ಹೇಳ್ತಾ ಇದ್ದಾರೆ ಮಂಜು ಅಂದರೆ, ಒಂದು ಬೇಜಾರು ಅಂತ ತಗೊಳ್ಳೋಣ. ಈಗ ಮೊದಲೆಲ್ಲ ಏನಾಗ್ತಿತ್ತು, ಯಾವಾಗ ಬೇಜಾರಾಗ್ತಿತ್ತು, ಈ ಆಸ್ಟ್ರೇಲಿಯಾ ಜೊತೆ ಸೋತ್ರೆ, ಇಂಗ್ಲೆಂಡ್ ಜೊತೆ ಸೋತ್ರೆ, ಪಾಕಿಸ್ತಾನ ಜೊತೆ ಸೋತ್ರೆ, ಇವ್ರ ಜೊತೆ ಸೋತ್ರು ಫೈನಲ್ ಅಂದರೆ ಒಂದು 15 ದಿನ ನಿದ್ದೆನೇ ಬರಲ್ಲ, ಅಥವಾ ಆ ಗುಂಗಿನಿಂದನೇ ನಾವು ಹೊರಗೆ ಬರ್ತಾನೆ ಇರ್ತಿರ್ಲಿಲ್ಲ. ಆ ಮುಂದಿನ ಸರಣಿ ಸ್ಟಾರ್ಟ್ ಆಗೋ ತನಕನೋ ಅಥವಾ ಏನೋ ಗೊತ್ತಿಲ್ಲ, ಆ ವಿಶ್ವಕಪ್ ಫೈನಲ್ ಸೋತೀವಲ್ಲ. ಈಗ ನಾವು ಎಷ್ಟು 2014ರಿಂದ 7 ICC ಟೂರ್ನಿಗಳನ್ನು ಸೋತಿದ್ದೀವಿ. ಆ ಗುಂಗು ಮಾತ್ರ ಹೋಗ್ತಾನೆ ಇಲ್ಲ. ನೀವು ಅವಾಗಿಂದ ಕೇಳಿದ್ರು ಈಗಲೂ ಕೂಡ ನೆನಪು ಬರುತ್ತೆ ಆ ಸೋಲುಗಳು. ಬಟ್ ಈಗ ಸೌತ್ ಆಫ್ರಿಕಾ ಜೊತೆಗೆ ಇದೆ ಅಲ್ವಾ, ಕೆಲವೊಬ್ರು ನನ್ಗೇನು ಗೊತ್ತಾ ಪ್ರಿಫರೆನ್ಸು ಭಾರತವೇ ಗೆಲ್ಲಬೇಕು ಅಷ್ಟೇ, ಬೇರೆ ಸೌತ್ ಆಫ್ರಿಕಾ ಬಗ್ಗೆ ಫೀಲಿಂಗ್ ಇದೆ, ಇಲ್ಲ ಅನ್ನಲ್ಲ. ಬಟ್ ಸೌತ್ ಆಫ್ರಿಕಾ ಜೊತೆ ಏನು ಗೊತ್ತಾ, ಫಸ್ಟ್ ಟೈಮ್ ಫೈನಲ್ಗೆ ಬಂದಿರೋದು, ಇನ್ನ ಸಮಯ ಇದೆ. ಅದೇ ಆ ಸೌತ್ ಆಫ್ರಿಕಾ ಜೊತೆಗೆ ಅಕಸ್ಮಾತ್ ಆಗಿ ಆಗದೆ ಇರಲಿ, ದೇವರನ್ನ ಹತ್ರ ಬೇಡ್ಕೋತೀನಿ, ಅಕಸ್ಮಾತ್ ಆಗಿ ಸೋತ್ರು ಕೂಡ ಈ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಪಾಕಿಸ್ತಾನ, ವೆಸ್ಟ್ ಇಂಡೀಸ್ ಇವ್ರ ಜೊತೆ ಸೋತಾಗ ಆ ಫೀಲ್ ಇರುತ್ತಲ್ಲ, ಅಷ್ಟು ಬೇಜಾರಾಗಲ್ಲ. ಅವ್ರಿಗೂ ಕೂಡ ಅರ್ಹತೆ ಇದೆ, ಅವರು ಕೂಡ ಗೆಲ್ಬೇಕಾಗಿತ್ತು ಬಿಡಪ್ಪ ಅನ್ನುವಂಥದ್ದು ಕೆಲವೊಬ್ರಿಗೆ ಬರುತ್ತೆ. ಇನ್ನು ಕೆಲವೊಬ್ರು ಡಯಾರ್ಡ್ ಫ್ಯಾನ್ಸ್ ಇರ್ತಾರೆ, ಅವ್ರೇನು ಗೊತ್ತಾ, ಒಂದು 15 ದಿನ ಕಣ್ಣೀರಲ್ಲಿ ಕಾಲ ಕಳೀತಾರೆ. ಬಟ್ ಭಾರತ ಇವತ್ತು ವಿನ್ನಿಂಗ್ ಮೂಮೆಂಟ್ನ ಕೈ ಎತ್ತುವಂಥದ್ದು ಅದು ಯಾಕೋ ಸರ್. ಒಂದ್ ಕಡೆ ಎಬಿಡಿಗೆ ಒಂದು ಕ್ವಶನ್ ಕೇಳ್ತಾರೆ, ಒಬ್ಬ ಆಂಕರ್ ಕೇಳ್ತಾರೆ, ಸರ್ ಒಂದು ಫೈನಲ್ ಹೋಗಿರ್ತಾರೆ, ಸೌತ್ ಆಫ್ರಿಕಾ ಇಂಡಿಯಾ ಹೋಗಿರುತ್ತೆ. ಸೊ ಅವಾಗ ವಿರಾಟ್ ಕೊಹ್ಲಿಗೆ ಒಂದೇ ಒಂದು ರನ್ ಬೇಕಿರುತ್ತೆ ಸೆಂಚುರಿ ಬಾರಿಸೋದಕ್ಕೆ. ಸೊ ಇಲ್ಲಿ ಒಂದು ವಿಕ್ಟ್ರಿ ಬೇಕಿರುತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಗೆಲ್ಲೋದಕ್ಕೆ. ಸೊ ಎಬಿಡಿ ಹೇಳ್ತಾರೆ, ವಿರಾಟ್ ಕೊಹ್ಲಿ ಹತ್ರ ತುಂಬಾ ಸೆಂಚುರಿಗಳಿವೆ, ನಮ್ಮ ಹತ್ರ ಯಾವುದೇ ಒಂದು ವರ್ಲ್ಡ್ ಕಪ್ ಇಲ್ಲ. ಸೊ ನಾವು ಒಂದು ಕಪ್ ಗೆದ್ಬಿಟ್ರೆ ಒಂಥರ ಖುಷಿ ಆಗುತ್ತೆ ಅನ್ನೋ ಒಂದು ಭಾವನಾತ್ಮಕ ಒಂದು ಸಂದೇಶವನ್ನು ಹೇಳ್ತಾರೆ. ಅದು ಸೌತ್ ಆಫ್ರಿಕಾ ಒಂದು ಕಪ್ ಬೇಕಾಗಿದೆ ಅನ್ನೋದು ಬಹಳ ಇದೆ ಅವ್ರಿಗೆ. ಅವರಷ್ಟು ಮೈದಾನದಲ್ಲಿ ಕಣ್ಣೀರ್ ಹಾಕಿದವ್ರನ್ನೇ ನೋಡಿಲ್ಲ ನಾನು ವರ್ಲ್ಡ್ ಕಪ್ ಸೋತಾಗ. ಯಾಕೆ ಅಂತಂದ್ರೆ ಅವ್ರನ್ನ ಚೋಕರ್ಸ್ ಅಂತ ಹೇಳ್ಬಿಟ್ಟು ನಮ್ ಬಾಯಲ್ಲೇ ಬಂದ್ಬಿಡುತ್ತೆ. ಅವ್ರು ನಾವೇ ಹೇಳಿದ್ವಲ್ಲ, ಫೈನಲ್ ವರ್ಗು ಸೆಮಿಫೈನಲ್ ವರ್ಗು ಬರ್ತಾರೆ, ನೆಕ್ಸ್ಟ್ ಅವ್ರು ಬಿಟ್ಕೊಟ್ಬಿಡ್ತಾರೆ. ಹೆಂಗೆ ಅಂದ್ರೆ ಒಂಥರ RCB ಒಂದು ಸೆಕೆಂಡ್ RCB ಟೀಮ್ ಇದ್ದಂಗೆ ಒಂಥರ ಫೈನಲ್ ಚೋಕರ್ಸ್ ಅನ್ನಲ್ಲ. ಸೊ ಇನ್ನು ಅಣೆಪಟ್ಟಿ ಹೆಂಗೆ ನಿರ್ಮೂಲನೆ ತೆಗೆದಾಕ್ತಾರೋ ಅದೇ ತರನೇ ಒಂಥರ ಹೆಂಗೆ ಎಮೋಷನ್ ಒಂಥರ ಎಬಿಡಿ ಒಂಥರ ಆಪತ್ ಬಾಂಧವ ಅನ್ನೋ ಥರ ಅವ್ರಿಗೆ ಒಂಥರ ಗಿಫ್ಟ್ ಕೊಟ್ಟಂಗೆ ಅವೆಲ್ಲ ಮಾತುಗಳು ಬರ್ತವೆ. ಸೊ ಕೋಟ್ಯಾಂತರ ಅಭಿಮಾನಿಗಳು ಹೇಳೋದು ಒಂದೇನೆ, ಈ ಒಂದು 2007ರಲ್ಲಿ ನಾವು ಕಪ್ನ ಎತ್ತಿರೋದು, ಅಲ್ಲಿದ್ದ ಇಲ್ಲಿವರೆಗೂ ನಮಗೂ ನಿರಾಶೆ ಆಗಿದ್ದೇವೆ. 3 ಸಲ ಇದು ಸೇರಿ 3ನೇ ಸಲ ಫೈನಲ್ಗೆ ಹೋಗಿದ್ದೀವಿ. ಟೋಟಲಾಗಿ ಹೇಳ್ಬೇಕು ಅಂತಂದರೆ ಸೊ 3ನೇ ಸಲ ಮುಕ್ತಾಯ ಮಾಡ್ಬಿಡೋಣ, ಈ ಸಲ ನಾವು ಕಪ್ ಗೆದ್ಕೊಂಡ್ಬಿಟ್ಟು ಸೌತ್ ಆಫ್ರಿಕಾಗೂ ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಕೊಡೋದು ಅನ್ನೋ ಥರ. ಹಾಗಾದ್ರೆ ಪಾಟೀಲ್, ಈಗ ಮುಖಾಮುಖಿಯನ್ನು ನೋಡ್ತಾ ಹೋಗೋಣ, ಯಾಕಂದರೆ ಅದನ್ನು ಕೂಡ ನಾವು ನೋಡಲೇಬೇಕಾಗತ್ತೆ. ಹಿಂದಿನಿಂದ ಇಲ್ಲಿಯ ತನಕ 2 ಟೀಮ್ ಯಾವ ರೀತಿಯಾಗಿತ್ತು, ಹೇಗೆಲ್ಲ ಗೆದ್ಕೊಂಡು ಬಂದಿದ್ದಾರೆ, ಸೊ ಇವತ್ತೇನಾಗ್ಬೋದು, ಸೊ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್. ಮುಖಾಮುಖಿ ನಾವು ಒಟ್ಟು T20 ಇದು ಇಡೀ T20 ಪಂದ್ಯಗಳನ್ನು ಹೇಳ್ತಾ ಇದ್ದೀವಿ, ವರ್ಲ್ಡ್ ಕಪ್ ಅಲ್ಲ. ಒಟ್ಟು ಮುಖಾಮುಖಿ ಆಗಿರೋದು ನಾವು 26 ಬಾರಿ. ಅದರಲ್ಲಿ ಭಾರತ 14 ಬಾರಿ ಗೆದ್ದಿದ್ರೆ ದಕ್ಷಿಣ ಆಫ್ರಿಕಾ 11 ಬಾರಿ ಗೆದ್ದಿದೆ. ಒಂದು ಮ್ಯಾಚ್ ಮಾತ್ರ ಫಲಿತಾಂಶ ಬಂದಿಲ್ಲ, ರದ್ದಾಗಿತ್ತು, ಮಳೆ ಕಾರಣದಿಂದ ಆ ಒಂದು ಪಂದ್ಯ ರದ್ದಾಗಿತ್ತು. ಬಟ್ ಇಲ್ಲಿ ನೋಡಿ, ಮುಖಾಮುಖಿಯನ್ನು ನೋಡಿದರೂ ಕೂಡ ಭಾರತ ಮೇಲುಗೈ ಸಾಧಿಸಿದೆ. ಬಟ್ T20 ಅಂತ ಬಂದಾಗ ಈ ಹಳೆಯ ಹಿಸ್ಟ್ರಿಗಳೆಲ್ಲ ಲೆಕ್ಕಕ್ಕೆ ಬರಲ್ಲ. ಆದರೂ ಕೂಡ ಒಂದು ಆತ್ಮಸ್ಥೈರ್ಯ ಇರುತ್ತೆ, ಭಾರತ ಬಲಾಢ್ಯವಾಗಿದೆ ಅಂತ ಹೇಳಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ಮುಖಾಮುಖಿಯನ್ನು ತೋರಿಸ್ತಾ ಇದ್ದೀವಿ. ಮುಖಾಮುಖಿಯಲ್ಲೂ ಕೂಡ ಭಾರತ ದೊಡ್ಡ ಮುನ್ನಡೆಯನ್ನು ಪಡೆದುಕೊಂಡಿದೆ ಇಲ್ಲಿ. ಎಸ್, ಇನ್ನು ಇತಿಹಾಸವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಭಾರತದ ಇತಿಹಾಸ ಹೇಗಿದೆ, ಯಾವ ರೀತಿಯಾಗಿ ನಮ್ಮ ಈ T20 ವಿಶ್ವಕಪ್ನಲ್ಲಿ ಭಾರತದ ಪ್ರದರ್ಶನ ಹೇಗಿತ್ತು ಅಂತೇಳಿ ಗಳು ತುಂಬಾ ಇದೆ. ಅಷ್ಟೇನು ಇಂಪ್ರೆಸಿವ್ ಆಗಿಯೂ ಇಲ್ಲ, ತುಂಬ ಅಷ್ಟು ಕಳಪೆಯಾಗೂ ನಾವು ಕಾಣಿಸ್ಕೊಳ್ತಾ ಇಲ್ಲ. 2007ರಲ್ಲಿ ಪಾಕಿಸ್ತಾನವನ್ನು ಮಣಿಸಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟ ತಗೊಂಡಿದ್ವಿ. ಅದೇ ಫೈನಲ್ ನಾವು ಗೆದ್ದೆಲ್ಲ ವಾಪಸ್ಸು, ಅದೇ ಒಂದು ದೊಡ್ಡ ಇತಿಹಾಸ ನಮ್ದು. ಅದರ ನಂತರ 2009ರಲ್ಲಿ ಅತಿಯಾದ ಹೊಡೆಯೋದು ಅವಾಗಲ್ವಾ, ಯಾರ್ಯಾರು 6 ಹೊಡಿತಾರಲ್ಲ ಇವರು, ಅದೇ ಇಂಗ್ಲೆಂಡ್ ಜೊತೆಗೆ ಹೊಡೆದಿದ್ರು 2007ರಲ್ಲೇ ಇಂಗ್ಲೆಂಡ್ ಜೊತೆಗೆ 6ಗಳ ಸುರಿಮಳೆ. ಆ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು.
ಬಟ್ ಚಾಂಪಿಯನ್ ಎಲ್ರಿಗೂ ಕೂಡ ಗೊತ್ತಿದೆ, ಶ್ರೀಶಾಂತ್ ಅವರು ಆ ಕ್ಯಾಚ್ ಹೇಳಿದ್ರು, ಮಿಸ್ಬಾ ಉಲ್ಲಾ ಕಳ್ತಾ ಕೂತಿದ್ರು, ಅದನ್ನ ಮರೆಯೋದಕ್ಕಾಗಲ್ಲ ಅಂತ ಎಲ್ಲ ಮ್ಯಾಚ್. ಬಟ್ ಅದು ಆದ ನಂತರ ಜೋಗಿಂದರ್ ಶರ್ಮಾ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು, ಕೊನೆಯ ಓವರ್ನ ಹಾಕಿದವರು. ಬಟ್ ಅದು ಆದ ನಂತರ ಈ 3 ವರ್ಷಗಳಿದಾವಲ್ಲ, ಭಾಳ ಬ್ಯಾಡ್ ಡೇ ಇವೆಲ್ಲ. 2009ರಲ್ಲೂ ಕೂಡ ಸೂಪರ್ 8ಅಲ್ಲಿ ಹೊರಗಡೆ ಬಂದಿದ್ದೀವಿ, 10ರಲ್ಲೂ ಕೂಡ ಸೂಪರ್ 8, 12ರಲ್ಲೂ ಕೂಡ ಸೂಪರ್ 8. ಏನು ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನು ಸೋತಿದ್ವಿ ನಾವು. ಆ ಒಂದು ಮ್ಯಾಚ್ಗಳನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ. ಇನ್ನು ನೆಕ್ಸ್ಟ್ ಅಂತ ಹೋದರೆ 2014ರಲ್ಲಿ ರನ್ನರ್ ಅಪ್ ಆದ್ವಿ, 2 ಶ್ರೀಲಂಕಾ ಜೊತೆಗೆ ಆ ಒಂದು ಸೋಲು ನಾವು ಕಂಡ್ವಿ. ಅದು ಒಂದು ಇವತ್ತಿಗೆ 10 ವರ್ಷ ಆಯಿತು ನೋಡಿ. ಈಗ 10 ವರ್ಷದ ನಂತರ ನಾವೀಗ ದಕ್ಷಿಣ ಆಫ್ರಿಕಾ ಜೊತೆಗೆ ಫೈನಲ್ ಬಂದಿದ್ವಿ. ಇನ್ನು 2016ರಲ್ಲಿ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ್ವಿ. 2020ರಲ್ಲಿ ಸೂಪರ್ 12 ಇತ್ತು, ಅವಾಗ 20 ತಂಡಗಳಿದ್ದಕ್ಕೆ ಸೂಪರ್ 12 ಆಡಿಸಿದ್ರು, ಅಲ್ಲಿಯೂ ಕೂಡ ಸೂಪರ್ 12ಅಲ್ಲಿ ಹೊರಗಡೆ ಬಂದ್ವಿ. 2022ರಲ್ಲಿ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಜೊತೆಗೆ ಹೀನಾಯವಾದಂತಹ ಪ್ರದರ್ಶನದೊಂದಿಗೆ ಸೋಲನ್ನು ಅನುಭವಿಸಿದ್ವಿ. ಇದು ಭಾರತದ ಇತಿಹಾಸ. ಈಗ ನಾವು ಫೈನಲ್ಗೆ ಬಂದಿದ್ದೀವಿ 2024, ಯಾಕೋ ಲಕ್ಕಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಇನ್ನು ಸೌತ್ ಆಫ್ರಿಕಾದು ಕೂಡ ಯಾವ ರೀತಿಯಾಗಿದೆ, ಅವರ ಇತಿಹಾಸವನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅನ್ಸುತ್ತೆ ಸೌತ್ ಆಫ್ರಿಕಾದವ್ರು ಪಾಪ ಫೈನಲ್ ಬಂದೇ ಇಲ್ಲ ಒಂದು ಸರಿ. ಅವ್ರು 2ನೇ ಸುತ್ತುಗಳನ್ನೇ ನೀವು ಜಾಸ್ತಿ ನೋಡ್ತಾ ಹೋಗ್ಬೇಕಾಗತ್ತೆ. 2007ರಲ್ಲಿ ನಂಬರ್ಸ್ ಅವ್ರು ನೋಡೋದಿಲ್ಲ, ಈ ನಂಬರ್ಸ್ ನೋಡ್ಲಿಕ್ಕೆ ಬೇಜಾರಾಗುತ್ತೆ. ಹೌದು 2007ರಲ್ಲೂ ಕೂಡ 2ನೇ ಸುತ್ತು, 2009ರಲ್ಲೂ 2ನೇ ಸುತ್ತು, 2010ರಲ್ಲೂ 2ನೇ ಸುತ್ತಿನಲ್ಲೇ ಹೊರಗಡೆ ಬಂದಿದೆ. 2ನೇ ಸುತ್ತು ಅಂತಂದ್ರೆ ಮೊದಲು ABCD ಅಂತ ಟೀಮ್ ಮಾಡ್ತಾರಲ್ಲ, ಅದರ ನಂತರ ಬಂದಂತಹ ಸೂಪರ್ 8 ಹಂತ ಅಂತ ಹೇಳ್ತೀವಲ್ಲ, ಅಂತಹ ಸುತ್ತಿನಲ್ಲಿ ಇವರು ಹೊರಗಡೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಹಂತಕ್ಕೆ ಬಂದರೆ 2007, 9, 10, 12ರಲ್ಲಿ ಬರೀ 2ನೇ ಸುತ್ತಲ್ಲೇ ಹೊರಗಡೆ ಹೋಗಿದ್ದಾರೆ. ಕಳಪೆ ಪ್ರದರ್ಶನ ಇತ್ತ, ಖಂಡಿತವಾಗ್ಲೂ ಇರಲಿಲ್ಲ. ಬಟ್ ಆದರೂ ಕೂಡ ಹೋಗೋದಕ್ಕಾಗಲಿಲ್ಲ. ಒಂದು ಸರಿ ಮಾತ್ರ ಇವರು ಸೆಮಿಫೈನಲ್ ಹಂತಕ್ಕೆ ಬಂದಿದ್ರು, ಅದು ಯಾವಾಗ 2014ರಲ್ಲಿ. ಅದಾದ ನಂತರ 2010 ಅವ್ರಿಗೂ 10 ವರ್ಷ ಆಯಿತು ನೋಡಿ. ಅವಾಗ ನಾವು ರನ್ನರ್ ಅಪ್ ಆಗಿದ್ವಿ. ಫೈನಲ್ ನಾವು ಸೆಮಿಫೈನಲ್ ಅದೇ ರನ್ನರ್ ಅಪ್ ಅಂದರೆ 2016ರಲ್ಲಿ 2ನೇ ಸುತ್ತು, 2021ರಲ್ಲಿ 2ನೇ ಸುತ್ತು, 2022ರಲ್ಲೂ ಕೂಡ 2ನೇ ಸುತ್ತು. ಬರೀ 2ನೇ ಸುತ್ತರಲ್ಲೇ ಸುತ್ತು ಹೊಡೆದಿದ್ದಾರೆ. ಫೈನಲ್ ಬಂದಿರುವಂಥ ಖುಷಿ ಕೂಡ ಖಂಡಿತವಾಗ್ಲೂ ಇದೆ. ಭಾರತೀಯರಿಗೂ ಕೂಡ ಒಂದು ಹೆಮ್ಮೆ ಇದೆ, ಆ ತಂಡ ಅಲ್ಲಿವರೆಗೂ ಕೂಡ ಬಂದಿದ್ದು. ಬಟ್ ಭಾರತವೇ ಗೆಲ್ಲಿ ಅನ್ನುವಂಥ ಅಭಿಲಾಷೆ ಅಂತೂ ಖಂಡಿತವಾಗ್ಲೂ ಪ್ರತಿಯೊಬ್ಬ ಭಾರತೀಯನಿಗೂ ಇದೆ. ಈ ನಂಬರ್ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತದ ಮೇಲುಗೈ ಇದೆ ಅಂತೇಳಿ. ಬಟ್ ಈ ನಂಬರ್ ಯಾಕೆ ಚೇಂಜ್ ಆಗಬಾರ್ದು, ಯಾಕೆ ಇತಿಹಾಸ ಸೃಷ್ಟಿ ಆಗಬಾರ್ದು ಅನ್ನೋದು? ಏನು ಸೌತ್ ಆಫ್ರಿಕಾ ಗೆಲ್ಬೇಕು ಅಂತನಾ? ಅಲ್ಲ, ಹೇಳ್ತಾ ಇದ್ದೀನಿ ನಾನು, ಹಿಂಗೆ ಯಾಕೆ ಆಗಬಾರ್ದು ಅಂತೇಳಿ. ಸೊ ಅಲ್ಲಿ ಒಳ್ಳೆ ಕ್ರಿಕೆಟ್ ಆಯಿತು ಅಂತಂದರೆ, ಸೊ ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಹೇಳೋದಾದರೆ, ಸೊ ಅಲ್ಲಿ ಕ್ರಿಕೆಟ್ ಗೆಲ್ಲುತ್ತೆ ಸರ್. ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ. ಸೊ ಇಂಡಿಯಾ ಮೇಲೆ ಹೋಪ್ಫುಲಿ ಚೆನ್ನಾಗಿದೆ, ಯಾಕಂದರೆ ಎಲ್ಲರೂ ಫಾರ್ಮಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಶುಭ್ಮನ್ ಗಿಲ್, ಶಿವಮ್ ದುಬೆ ಒಬ್ರು ಬಿಟ್ಟರೆ ಬೇರೆ ಕೊಹ್ಲಿ ಫಾರ್ಮಲ್ಲಿ ಇಲ್ಲ. ಆದ್ರೂ 1-2 ಮ್ಯಾಚಲ್ಲಿ ಆಡಿದ್ರಲ್ಲ ಸರ್ ಅವರು. ಆದ್ರೂ ಇವತ್ತು ಆಡ್ತಾರೆ ಅಂದರೆ ಬಿಗ್ ಮ್ಯಾನ್ ಬಿಗ್ ಶೋ ಅಂತ ಅನ್ನೋದ್ರಲ್ಲಿ ಬಿಗ್ ಮ್ಯಾಚಲ್ಲಿ ಆಡ್ಬೋದಲ್ಲ ಬಿಗ್ ಮ್ಯಾನ್. ಸೊ ಅದೇ ಒಂದು ಏನು ಗೊತ್ತಾ, ನಾನು ಹೇಳ್ತೀನಿ, ಅದರಲ್ಲಿ 3 ಜನರನ್ನ ಫಾರ್ಮ್ನಲ್ಲಿ ಇಲ್ಲದೆ ಇರೋರು ನಾನು ಹೆಸರು ಬಿಡ್ತೀನಿ. ಒಂದು ವಿರಾಟ್ ಕೊಹ್ಲಿ, ಅವರು 30, 32, 30 ಅದು ಬಿಗ್ ಇನ್ನಿಂಗ್ಸ್ ಅಲ್ಲ ಅವ್ರದ್ದು. ಓಕೆ. 2ನೇದು ರವೀಂದ್ರ ಜಡೇಜಾ, ವಿಕೆಟ್ಸ್ ಬಿದ್ದಿಲ್ಲ, ರನ್ನು ಬಂದಿಲ್ಲ. ಲಾಸ್ಟ್ ಮ್ಯಾಚಲ್ಲೂ ಸ್ವಲ್ಪ ಕೈ ಹಿಡಿದ್ರು, ಇಲ್ಲ ಅನ್ನಲ್ಲ. ಬಟ್ ಅದು ರವೀಂದ್ರ ಜಡೇಜಾ ಅವರ ಪರ್ಫಾರ್ಮೆನ್ಸ್ ಅಲ್ಲ. ಇನ್ನು ಶಿವಮ್ ದುಬೆ 1-2 ಮ್ಯಾಚಲ್ಲಿ ಸಾಥ್ ಕೊಟ್ಟಿದ್ದಾರೆ, ಬಟ್ ಅವರಿಂದನೇ ಮ್ಯಾಚ್ ಗೆದ್ದಿದ್ದು ಯಾವುದೂ ಇಲ್ಲ. ಈ 3 ಆಟಗಾರರು ಕೂಡ ವೈಫಲ್ಯವನ್ನು ಹೊಂದಿದ್ರೂ ಕೂಡ ಭಾರತ ಫೈನಲ್ವರೆಗೂ ಕೂಡ ಅಜೇಯವಾಗಿ ಬಂದಿದೆ. ಏನಕ್ಕೆ ಅಂದರೆ ಉಳಿದ ಆಟಗಾರರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸೂರ್ಯಕುಮಾರ್, 2ನೇದು ರೋಹಿತ್ ಶರ್ಮಾ, 3ನೇದು ಹಾರ್ದಿಕ್ ಪಾಂಡ್ಯ ಎಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಕ್ಷರ್ ಪಟೇಲ್ ನೋಡಿ ಎಂಥ ಬೌಲಿಂಗ್ ಮಾಡಿದ್ರು. ಕುಲ್ದೀಪ್ ಬೌಲಿಂಗ್ ನಲ್ಲಂತೂ ಹೆಸರಿಡುವಂಗೆ ಇಲ್ಲ. ಪ್ರತಿಯೊಬ್ಬ ಬೌಲರ್ಗಳು ಕೂಡ ಅಚ್ಚುಕಟ್ಟಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂತಹ ಒಂದು ತಂಡ ಈಗ ನಮ್ಮಲ್ಲಿ ಇದೆ. ಬಟ್ ಒಂದೇನು ಗೊತ್ತಾ, ಬಿಗ್ ಮ್ಯಾಚ್ ನೀವು ಕೈ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಆಡ್ಸಲ್ವಾ, ದೇವರನ್ನು ಈ ಟೀಮ್ ಚೇಂಜ್ ಮಾಡಲ್ಲ, ನೀವು ಬರೆದಿಟ್ಕೊಂಬಿಡಿ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಓಪನಿಂಗ್ ಸ್ಲಾಟ್ ನಲ್ಲಿ ಜೈಸ್ವಾಲ್ ಬರಲಿ. ಈಗ ಏನು ಗೊತ್ತಾ, ಕೆಲವೊಬ್ರು ಇಷ್ಟು ದಿವಸ ಹೆಂಗೋಯ್ತು, ಜೈಸ್ವಾಲ್ನ ಕರೆಸಿ ಮಧ್ಯಮ ಕ್ರಮಾಂಕದಲ್ಲಿ ದುಬೆ ಬೇಡ, ಜಡೇಜಾ ಏನ್ ಆಡ್ತಾ ಇದೆ ತೆಗೆದೋಗಿ. ಯಾರು ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಬರೆದಿಟ್ಕೊಂಬಿಡಿ. ಟೀಮ್ ಚೆನ್ನಾಗಿ ಹೋಗ್ತಿದಲ್ಲ, ಹಂಗೆ ಬರಲಿ. ಏನು ಗೊತ್ತಾ, ಫೈನಲ್ ನಲ್ಲಿ ಎಲ್ರಿಗೂ ಒಂದು ಆಸೆ ಇದೆ. ರೋಹಿತ್ ಶರ್ಮಾ ಆಡಿದ್ದಾರೆ, ಕೊಹ್ಲಿ ಕೂಡ ಆಡ್ಬಿಡ್ಲಿ, ಅವ್ರಿಬ್ರದ್ದು ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬರಬೇಕು ಅಂದಾಗ ಎಲ್ರಿಗೂ ಖುಷಿ. ಆ ವಿಶ್ವಕಪ್ನ ಟೇಸ್ಟ್ ಮಾಡೋದಿರುತ್ತಲ್ಲ, ಅದು ಕೊಹ್ಲಿ ಅವರ ಒಂದು ಅರ್ಧಶತಕನೋ ಅಥವಾ ಒಂದು 70-80 ರನ್ನು ಅಂತಹ ಒಂದು ಇನ್ನಿಂಗ್ಸ್ ಬಂದು ಅದನ್ನ ಎಂಜಾಯ್ ಮಾಡೋ ರೀತಿ ಇದೆಯಲ್ಲ, ಇವತ್ತು ಯಾರೆಲ್ಲ ಇರಬಹುದು ಭಾರತದ 11 ಬಳಗ ಅಂದ್ರೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರುತ್ತೆ ವಿರುದ್ಧ? ಏನು ಚೇಂಜಸ್ ಇರೋದಿಲ್ಲ.
ಬಟ್ ಏನಾದರೂ ಕ್ರಮಾಂಕ ಏನಾದರೂ ಚೇಂಜಸ್ ಆಗತ್ತಾ ಅನ್ನೋದು ಕ್ರಮಾಂಕನೂ ಏನು ಚೇಂಜ್ ಆಗಲ್ಲ, ಯಾವುದೇ ರೀತಿ ಬದಲಾವಣೆ ಅಂತೂ ಇವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೋಹಿತ್ ಶರ್ಮಾ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ, ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ, ರಿಷಬ್ ಪಂತ್ ಆ್ಯಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು 3ನೇ ಹಂತದಲ್ಲಿ ಬರ್ತಾ ಇದ್ದಾರೆ. ಇವ್ರದ್ದೊಂದು ಸ್ಲಾಟ್ ಯಾಕೆ ಇಲ್ಲಿ ಚೇಂಜ್ ಮಾಡಿದ್ರು ಅನ್ನೋಂಥ ಒಂದು ಲೈನಲ್ಲಿ ಆಮೇಲೆ ಹೇಳ್ತೀನಿ ನಿಮಗೆ. ಸೂರ್ಯಕುಮಾರ್ ಯಾದವ್ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ, ಕಳೆದ ಪಂದ್ಯದಲ್ಲಿ ವೈಫಲ್ಯ ಹೊಂದಿರ್ಬೋದು, ಬಟ್ ಫಾರ್ಮ್ ಮಾತ್ರ ಅದ್ಭುತವಾಗಿ ಬಂದಿದೆ. ಕಳೆದ ಪಂದ್ಯದಲ್ಲ, ಆ ಸೂಪರ್ ಏಟಲ್ಲಿ. ಇನ್ನು ಶಿವಮ್ ದುಬೆ ಒಂದು ಸ್ವಲ್ಪ ಯಾಕೋ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಿಗ್ ಇನ್ನಿಂಗ್ಸ್ನಲ್ಲಿ ಬಿಗ್ ಮ್ಯಾನ್ ಆಗಿ ಬಂದರೆ ಅಷ್ಟೇ ಇಲ್ಲ. ಇವತ್ತು ಸ್ಪಿನ್ ಟ್ರ್ಯಾಕ್ ಇರೋದ್ರಿಂದ ಖಂಡಿತವಾಗ್ಲೂ ಇವರ ಒಂದು ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಆಪತ್ ಬಾಂಧವನೇ ಆಗಿಬಿಟ್ಟಿದ್ದಾರೆ, ಅದ್ಭುತವಾದಂಥ ಆಟವನ್ನು ಆಡ್ತಾ ಇದ್ದಾರೆ. ಆ ಸಿಕ್ಸರ್ಗಳು ಕಳೆದ ಪಂದ್ಯದಲ್ಲಿ 180+ ಆಗೋದಕ್ಕೆ ಇವರೇ ಕಾರಣ ಅಂತ ನಾನು ಅನ್ಕೋತೀನಿ. ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಅಳಿಲ್ ಸೇವೆ ಕೊಟ್ಟರು, ಬಟ್ ರವೀಂದ್ರ ಜಡೇಜಾ ಅವರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಅನ್ಕೋಬೋದು. ಇನ್ನು ಬಾಲಿಂಗ್ ವಿಭಾಗಕ್ಕೆ ಹೋದರೆ ಅಕ್ಷರ್ ಪಟೇಲ್, ಬುಮ್ರಾ, ಹರ್ಷದೀಪ್, ಕುಲ್ದೀಪ್ ಯಾದವ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನೋ ಡೌಟ್ ತುಂಬ ಚೆನ್ನಾಗಿ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕುಲ್ದೀಪ್ ಯಾದವ್ ಬಂದ ಮೇಲಂತೂ ಎಲ್ಲರೂ ಆಲ್ಔಟ್ ಮಾಡೋದೇ ಒಂದು ಅದ್ಭುತ ಲೈನ್ ಹೋಗ್ತಾನೆ ಇದೆ. ಭಾರತ ಈ ಒಂದು ತಂಡವನ್ನು ನೋಡಿದರೆ ಖುಷಿ ಆಗ್ತಾ ಇದೆ, ಬಟ್ ಇನ್ನೂ 2-3 ಜನ ಫಾರ್ಮ್ ಬರಬೇಕು, ಅದು ಕೂಡ ಇದ್ದೇ ಇದೆ. ಬಟ್ ಈ ಲಾಸ್ಟ್ ಪಂದ್ಯ ಅಲ್ವಾ, ಇನ್ನು ಯಾವಾಗ ಬರ್ತಾರೆ, ಪಂದ್ಯಕ್ಕೆ ಬರಬೇಕು. ಹೌದೌದು. ಇನ್ನು ಸೌತ್ ಆಫ್ರಿಕಾದು ಯಾವ ರೀತಿಯಾಗಿದೆ ಆನಂದ್ರ ಬಳಗ, ಅಂದರೆ ಭಾರತದ ವಿರುದ್ಧ ಬಲಿಷ್ಠ ತಂಡ ಇದೆಯಾ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಟೀಮ್ ಇಂಡಿಯಾ ವಿರುದ್ಧ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಅವರಿಗೂ ಕೂಡ ಇದೆ. ಯಾಕಂದರೆ ಜೊತೆಗೆ ಇತಿಹಾಸ ನಿರ್ಮಾಣ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇತಿಹಾಸ ನಿರ್ಮಾಣ ಮಾಡದೇ ಇರಲಿ ಅಂತ ಎಲ್ಲರೂ ನಾವು ಕೂಡ ಬೇಡ್ಕೋತೀವಿ. ಮೊದಲೇದಾಗಿ ರಿಚಾ ಹೆಂಡ್ರಿಕ್ಸ್ ಇದ್ದಾರೆ, ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ, ಬಟ್ ಅದಕ್ಕಿಂತ ಮುಂಚೆ ಹೋಲಿಸ್ಕೊಂಡ್ರೆ ಅವ್ರ ಫಾರ್ಮಲ್ಲೇ ಇಲ್ಲ. ಡಿಕಾಕ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಅಡಮ್ ಮಾರ್ಕ್ರಮ್ ಕಳೆದ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ ನೋಡಿ. ಹೆಂಡ್ರಿಕ್ಸು ಮಾರ್ಕ್ರಮ್ ಅವರಿಬ್ಬರೇ ಒಂದು ಸ್ವಲ್ಪ ಆ ಒಂದು ಫಿನಿಶಿಂಗ್ ಹಂತವನ್ನು ಕೊಟ್ಟರು. ಇನ್ನು ಕ್ಲಾಸನ್ ಮಿಲ್ಲರ್ ಸ್ಟಬ್ಸ್ ಮಧ್ಯಮ ಕ್ರಮಾಂಕದಲ್ಲಿ ಎಂಥ ಆಟಗಾರರಿದ್ದಾರೆ ನೋಡಿ, T20 ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಅವರು ಇದ್ದಾರೆ. ಇನ್ನು ಮಾರ್ಕೋ ಜಾನ್ಸನ್ ಏನು ಬಾಲಿಂಗ್ ಮಾಡ್ತಾ ಇದ್ರು, ಅಫ್ಘಾನಿಸ್ತಾನದ ಒಂದು ಬೆನ್ನೆಲುಬೆ ಮುರಿದ್ಬಿಟ್ರು. ಅದ್ಭುತವಾದಂತಹ ಆ ಬಾಲಿಂಗ್ ಮಾತ್ರ ಇನ್ನೂ ಕಣ್ಣಲ್ಲೇ ಇದೆ. ಕೇಶವ್ ಮಹಾರಾಜ್ ತುಂಬ ಒಳ್ಳೆ ಸ್ಪಿನ್ ಮಾಡ್ತಾ ಇದ್ದಾರೆ. ರಬಾಡಾ ಅಂತ ಬೌಲರು, ನಾರ್ಶೆ ಅಂತ ಬೌಲರು, ಇಂತಹ ಬೌಲರ್ ಇದ್ದಾಗ ಆ ತಂಡದ ಒಂದು ಗಟ್ಟಿತನ ಇರುತ್ತಲ್ಲ, ಅದು ಇನ್ನೂ ಮೇಲ್ಗಡೆ ಕಾಣಿಸುತ್ತೆ. ಶಂಶಿ ಕೂಡ ತುಂಬಾ ಅದ್ಭುತವಾಗಿ ಸ್ಪಿನ್ ನೋಡ್ತಾ ಇದ್ದಾರೆ, ಸೇಮ್ ಟು ಸೇಮ್ ಟೀಮ್ ಸೇಮ್ ಇದೆ. ಮತ್ತೆ ಸೌತ್ ಆಫ್ರಿಕಾ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ನಮ್ದೊಂದು ಸ್ವಲ್ಪ ಸ್ಟ್ರಾಂಗ್ ಅನ್ಸ್ಬೋದು ನಿಮ್ಗೆ, ಬಟ್ ಬಾಲಿಂಗ್ ನೋಡ್ತಾ ಇದ್ರೆ ಇಬ್ಬರದು ಸೇಮ್ ಇದೆ. ಇಲ್ಲಿ ಎಂತ ಬಾಲಿಂಗ್ ಇದೆ ಅಂತಂದ್ರೆ ಶಂಶಿ ಆಗಿರ್ಬೋದು, ಆಮೇಲೆ ಕೇಶವ್ ಮಹಾರಾಜ್ ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಥ ಬೌಲರ್ಗಳು ಜಾನ್ಸನ್ ಎಂತ ಬಾಲಿಂಗ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಮತ್ತೆ 5 ಜನ ಬೌಲರ್. ಅಭಿಮಾನಿಗಳಲ್ಲಿ ಒಂದು ಗೊಂದಲ ಏನು ಅಂತಂದ್ರೆ ಮಳೆ ಬಂದ್ರೆ ಏನಾಗುತ್ತೆ ಅಂತೇಳಿ. ಮಳೆ ಬಂದ್ರೆ ಖಂಡಿತವಾಗಿ ಕೂಡ ಇವತ್ತು ಹೆಚ್ಚುವರಿ ಸಮಯ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹೆಚ್ಚುವರಿ ಸಮಯ ಇಲ್ಲ, ನಾಳೆ ಕೂಡ ಮೀಸಲು ದಿನ ಕೂಡ ಇಲ್ಲ ಕೊಟ್ಟಿದ್ದಾರೆ. 3 ಗಂಟೆಗಳ ಕಾಲ ಎಕ್ಸ್ಟ್ರಾ. ಓಕೆ, ಅದು ಒಂದಿರುತ್ತೆ. ಅದು ಒಂದು. ಮತ್ತೆ ಒಂದು ವೇಳೆ ಇನ್ನೊಂದಿನ ಕೊಟ್ಟಿದ್ದಾರೆ. ಬಟ್ ಏನ್ ಗೊತ್ತಾ, ಏನ್ ಮಳೆ ಬರಲ್ಲ ಅಂತ ನಾನು ಕೂಡ ಅನ್ಕೋತೀನಿ. ಯಾಕಂದ್ರೆ ಲಾಸ್ಟ್ ಇಂಡಿಯಾ ಇಂಗ್ಲೆಂಡ್ಗೆ 87% ಮಳೆ ಬರುತ್ತೆ ಅನ್ಕೊಂಡ್ರು. ವೆಸ್ಟ್ ಇಂಡೀಸ್ ಅಲ್ಲಿ ಹೇಗೆ ಗೊತ್ತಾ, ಡೇ ಟೈಮ್ ಮೇಲೆ ಅಷ್ಟೊಂದು ಜೋರಾಗಿ ಸಡನ್ಲಿ ಮಳೆ ಬರುತ್ತೆ, ತುಂಬಾ ಕಡಿಮೆ ಬಂದು ಹೋಗ್ಬಿಡುತ್ತೆ. ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಾಟ ಕೊಡುತ್ತೆ. ಮತ್ತೇನು ಗೊತ್ತಾ, ವಿಂಡ್ ಅಲ್ಲಿ ತುಂಬಾ ಜಾಸ್ತಿ, ಗಾಳಿ ಹೆಂಗೆ ಬರುತ್ತೆ ಅಂತಂದರೆ ಅಷ್ಟು ಸ್ಪೀಡು. ಅದು ಬೌಲರ್ಗಳಿಗೂ ಹೆಲ್ಪ್ ಆಗ್ಬೋದು, ಬ್ಯಾಟ್ಸ್ಮನ್ಗಳಿಗೂ ಹೆಲ್ಪ್ ಆಗ್ಬೋದು. ಬಟ್ ಬೌಲರ್ಗಳು ಹೊಸ ಬಾಲಲ್ಲಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ವೆಸ್ಟ್ ಇಂಡೀಸ್ನಲ್ಲಿ ಅದನ್ನು ಆಡೋದೇ ತುಂಬ ಕಷ್ಟ. ಮತ್ತು ಬೌನ್ಸಿ ಎಸೆತಗಳು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಒಂದು ಸ್ವಲ್ಪ ಲೋ ಇರುತ್ತೆ. ಸ್ಪಿನ್ನರ್ಗಳಿಗಂತೂ ಸ್ವರ್ಗ ಈ ವೆಸ್ಟ್ ಇಂಡೀಸ್ ಪಿಚ್ಗಳು, ಅದನ್ನು ನೋಡಿಕೊಂಡು ಆಡಬೇಕಷ್ಟೇ. ಮಂಜು, ಈಗ 2 ಟೀಮ್ನ ನೋಡ್ತಾ ಇದ್ರೆ ಯಾರು ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಅಂತ ಬಂದಾಗ ಯಾರು ಚೆನ್ನಾಗಿ ಆಡ್ಬೋದು? ಸರ್, ನನ್ನ ಪ್ರಕಾರ ರೋಹಿತ್ ಶರ್ಮಾ ಆಲ್ವೇಸ್ ಆಡ್ತಾರೆ. ಸೊ ಮಿಡ್ಲ್ ಆರ್ಡರ್ ಅಂತ ಬಂದಾಗ ನಾನು ಹಾರ್ದಿಕ್ ಪಾಂಡ್ಯನ ಗುರುತಿಸಿದೆ. ಯಾಕೆಂತಂದರೆ ಅವರು ಯಾವುದೇ ಒಂದು ಈಗ ಒಂದು ಸೀರೀಸಲ್ಲಿ ನೋಡಿದಾದ್ರೆ, ಈ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ನೋಡಿದಾದ್ರೆ, ಸೊ ಅದ್ಭುತವಾಗಿ ಬೆಸ್ಟ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮೇಲೆ ಒಪ್ಪಿದೆ ಸರ್. ಯಾಕೆ ಅಂತಂದರೆ ಅವರು ಒಬ್ಬ ಬೌಲಿಂಗಲ್ಲೂ ಚೆನ್ನಾಗಿ ಕೊಡ್ತಾರೆ, ಬ್ಯಾಟಿಂಗಲ್ಲೂ ಚೆನ್ನಾಗಿ ಕೊಡ್ತಾರೆ. ಟೋಟಲ್ ಆಗಿ ಒಂದು ಪರ್ಫೆಕ್ಟ್ ಒಂದು ಐಕಾನ್ ಅಂತ ಹೇಳ್ಬೋದು ಸರ್ ಮಿಡ್ಲ್ ಆರ್ಡರ್. ಈಗ ಬಹಳ ಮುಖ್ಯವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ರಾಹುಲ್ ದ್ರಾವಿಡ್ದು ಇದು ಕೊನೆಯ ಮ್ಯಾಚ್ ಆಗ್ತಾ ಇದೆ. ಸೊ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಒಂದು ಗೆಲುವಿನ ವಿದಾಯ ಹೇಳೋದಕ್ಕೆ ಎಲ್ಲ ರೀತಿಯಾದ ತಯಾರಿ ಅಂತೂ ಇದೆ. ಅದು ಬೇಕು. ಆ್ಯಕ್ಚುಲಿ ಕನ್ನಡಿಗ, ಭಾರತೀಯ, ಆ ಒಂದು ಹೆಮ್ಮೆ ಖಂಡಿತವಾಗ್ಲೂ ನಮಗಿದೆ. ಆ ಒಬ್ಬ ಆಟಗಾರನಿಗೆ ಒಂದು ದೊಡ್ಡ ವಿದಾಯ ಅಂತಂದರೆ ಅದು ವಿಶ್ವಕಪ್ನ ಗೆದ್ದು ನೀವು ಅದನ್ನು ಉಡುಗೊರೆ ಕೊಟ್ಟರೆ
ಅಂತ ಒಂದು ಥ್ರಿಲ್ಲಿಂಗ್ ಬೇರೆ ಯಾವುದೂ ಇಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರೀಗ ಕಪ್ ಹೊಡೆಯೋದು ನಾವೇ ಅಂತಲೂ ಹೇಳಿದ್ದಾರೆ. ಅವ್ರ ಕೋಚಿಂಗ್ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದ್ದೀವಿ. ಈ ಒಂದು ವಿಶ್ವಕಪ್ ಟೂರ್ನಿ ಆಗಿರ್ಬೋದು, ಹಳೆಯ ಸರಣಿಗಳಾಗಿರ್ಬೋದು, ಹೆಕ್ಕಿ ತೆಗೆದಿದ್ದಾರೆ ಯುವಕರನ್ನ. ಮತ್ತು ನೋಡಿ ದುಬೈ ಅವ್ರನ್ನ ಆಯ್ಕೆ ಮಾಡಿದ್ದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಕೆಲವೊಂದು ಅಭಿಪ್ರಾಯಗಳು ಇದ್ದಾವೆ, ಆಯ್ಕೆ ತಪ್ಪು ಮಾಡಿದ್ರು ಹಾಗೆ. ಬಟ್ ಆಯ್ಕೆ ಏನೇ ಆಗಿದ್ರು ಕೂಡ ಫೈನಲ್ ಬಂದಿದ್ದಾರಲ್ಲ, ಅದೇ ಫೈನಲ್ ಅಲ್ವಾ. ಮತ್ತು ಮೊನ್ನೆ ವಿರಾಟ್ ಕೊಹ್ಲಿ ಅವರು ಡಲ್ ಆಗಿ ಕುತ್ಕೊಂಡ್ಬಿಟ್ರು, ಅಯ್ಯೋ ಔಟ್ ಆಗಿಬಿಟ್ಟೆ ಮತ್ತೊಮ್ಮೆ ಅಂತ ಹೇಳಿ ಅವ್ರನ್ನ ಹೋಗಿ ಸಮಾಧಾನ ಮಾಡುವಂಥ ಕೆಲಸ, ಅದು ಕೋಚ್ ಕೆಲಸ. ನೀವೇನೇ ಎಂಥ ದೊಡ್ಡದು, ಕೆಲವೊಬ್ರು ನೋಡಿದ್ದೀವಿ ನಾವು ಈ ಇಂಡಿಯಾದ ಈ ಕೋಚ್ಗಳಾಗಿ ಬಂದವರು ತುಂಬ ಈಗೋ ಹಾಗೆ ಇಡೀ ತಂಡವನ್ನೇ ಹಾಳು ಮಾಡಿಬಿಟ್ಟಿದ್ರು. ಬಟ್ 2-3 ವರ್ಷ ಅಥವಾ 2-3 ವರ್ಷನೇ ಅಂದ್ಕೊಳ್ಳಿ, ಯಾವತ್ತಾದರೂ ಆ ಡ್ರೆಸ್ಸಿಂಗ್ ರೂಮಲ್ಲಿ ಜಗಳ ನೀವು ಕೇಳಿದ್ದೀರಾ? ಆಟಗಾರರ ನಡುವೆ ಭಿನ್ನಾಭಿಪ್ರಾಯ ಕೇಳಿದ್ದೀರಾ? ಏನೂ ಇಲ್ಲ. ಕ್ಯಾಪ್ಟನ್ಗಳನ್ನೇ ಚೇಂಜ್ ಮಾಡಿ ಹಾಕಿದ್ರು, ಆದರೂ ಕೂಡ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಅದನ್ನ ಒಳ್ಳೆ ಮನಸ್ಥಿತಿಗೆ ಕರೆದುಕೊಂಡು ಹೋಗಿದ್ದವರು ರಾಹುಲ್. ಇಲ್ಲದೆ ಇರೋದಕ್ಕೆ ಈ ರೀತಿಯಾದಂಥ ರಿಸಲ್ಟ್ ಇದೆ. ಅದಕ್ಕೆ ಆಟಗಾರರ ಪರಿಶ್ರಮ ಎಷ್ಟಿರುತ್ತೋ ಅಷ್ಟೇ ಕೋಚ್ ಕೂಡ ಪರಿಶ್ರಮ ಹಾಕಿರ್ತಾರೆ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೋಚ್ಗೆ ಇದು ಒಂದು ದೊಡ್ಡ ವಿದಾಯದ ಸಂಭ್ರಮವನ್ನು ಕೊಟ್ಟು ಕಳಿಸಿದ್ರೆ ನಮ್ಮ ಕನ್ನಡಿಗ ಅನ್ನೋದಕ್ಕೆ ನಮಗೂ ಹೆಮ್ಮೆ, ಭಾರತೀಯ ಅನ್ನೋದಕ್ಕೆ ಇನ್ನೂ ದೊಡ್ಡ ಹೆಮ್ಮೆ. ಥ್ಯಾಂಕ್ ಯು. ಯಾರು ಗೆಲ್ತಾರೆ ಅಂತ ಕೇಳೋದಿಲ್ಲ, ಯಾಕಂದ್ರೆ ನಮ್ಮ ಹಾರೈಕೆ ಪ್ರಾರ್ಥನೆ ಒಂದೇ, ಈ ಸಲ ಗೆಲ್ಲಬೇಕು, ಈ ಸಲ ಕಪ್ ನಮ್ಮದೇ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಫೈನಲ್ ಕದನ ಇದೆ. ಸೊ ಹಾಗಾಗಿ ಟ್ರೋಫಿ ಯಾರಿಗೆ ಅನ್ನುವಂಥ ಈಗ ಸದ್ಯ ಇರುವಂಥ ಕುತೂಹಲ. ಯಾಕೆಂದರೆ 10 ವರ್ಷಗಳ ಬಳಿಕ ಚಾಂಪಿಯನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಭಾರತಕ್ಕಿದೆ. ಅವರು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಕಾದು ನೋಡೋಣ. 8 ಗಂಟೆಗೆ ಈ ಪಂದ್ಯ ಆರಂಭ ಆಗುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.